ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗ ನಾನು ಯೇಸು ಕ್ರಿಸ್ತ ನಾಮದಲ್ಲೆಲ್ಲರೂ ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ಅಪ್ಪವರು ಬಂದಿದ್ದರು. ವಾಕ್ಯ ಯಾವುದಿತ್ತು? ಯಾರು ನೆನಪು ಮಾಡ್ತೀರಿ? ಮರೆತು ಬಿಟ್ಟಿದ್ರಿ? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವ್ರ ವಾಕ್ಯ ಮರಿಬಾರ್ದಲ್ರಿ? ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಓಕೆ, ಈ ಸಮಯದಲ್ಲಿ ನೇರವಾಗಿ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸದ ಧ್ಯಾನದ ಅಂಶ, ದೇವರು ನಮ್ಮ ಹತ್ತಿರ ಇರುವಾಗ, ದೇವರು ನಮ್ಮ ಸಂಗಡ ಇರುವಾಗ, ದೇವರು ನಮ್ಮ ಜೊತೆಯಲ್ಲಿರುವಾಗ ನಮ್ಮ ಜೀವಿತಗಳು ಆಶೀರ್ವಾದಕರವಾಗಿ ಇರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ದೇವರಿಲ್ಲದ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತಾರೆ. ಅನೇಕರು ದೇವರಿದ್ದಾನೆ ಎನ್ನುವಂಥ ಒಂದು ಭ್ರಮೆಯಲ್ಲಿ ತಾವು ತಪ್ಪಾದ ರೀತಿಯಲ್ಲಿ ನಡೆದುಕೊಳ್ಳುವವರಾಗಿ ದೇವರಿದ್ದಾನೆ ಎನ್ನುವಂಥ ಒಂದು ಭ್ರಮೆಯಲ್ಲಿ ಜೀವಿಸುತ್ತಾ ಅವರು ಕೈ ಹಾಕಿದಂಥ ಕೆಲಸಗಳಲ್ಲಿ ಒಂದು ವೇಳೆ ಸಫಲತೆಯನ್ನು ಕಂಡರೂ ಕೂಡ ಅವರು ಬಲಹೀನರಾದಂಥ ಸ್ಥಿತಿಗೆ ಜಾರಿ ಹೋಗ್ತಾರೆ ಅಂತ್ಯದ ಒಂದು ದಿವಸಗಳಲ್ಲಿ ಪ್ರಿಯರೇ. ಆದರೆ ನಿಜವಾಗ್ಲೂ ದೇವರನ್ನು ಹೊಂದಿಕೊಂಡಂಥವರು, ದೇವರನ್ನು ಯಾರು ಸಂಪೂರ್ಣವಾಗಿ ತಿಳಿದುಕೊಂಡಂಥವ್ರು, ಅರಿತುಕೊಂಡಂಥವರು ಆಗಿರ್ತಾರೋ, ಸಂಪೂರ್ಣವಾಗಿ ತಮ್ಮ ವ್ಯಕ್ತಿಯ ವೈಯಕ್ತಿಕ ಜೀವಿತದಲ್ಲಿ ದೇವರ ನಾಮಸ್ಮರಣೆ ಮಾಡುತ್ತಾ ಸಂಪೂರ್ಣವಾಗಿ ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ನೆನೆಸಿ ಯಾವ ಲೋಕದ ಅಶುದ್ಧತೆಯ ಕಡೆಗೆ ಹೋಗಲಾರದೆ, ಲೋಕದ ಮಲಿನತ್ವದ ಕಡೆಗೆ ಹೋಗಲಾರದೆ, ಲೋಕದಲ್ಲಿ ಇರ್ತಕ್ಕಂಥ ಜಂಜಾಟದ ಕಡೆಗೆ ಹೋಗಲಾರದೆ, ಲೋಕದ ಸೆಳವಿಗೆ ಸಿಲುಕಿಕೊಳ್ಳಲಾರದೆ, ಶರೀರ ಅಧೀನ ಸ್ವಭಾವವುಳ್ಳವರಾಗಿ ಜೀವಿಸಲಾರದೆ ಸಂಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುತ್ತಾ ದೇವರು ತಮ್ಮ ಸಂಗಡ ಇದ್ದಾನೆಂಬುದಾಗಿ ಸಾಕ್ಷಿಯನ್ನು ಹೇಳುವಂಥವರಾಗಿರ್ತಾರೋ ಅಂಥವರ ಜೀವಿತದಲ್ಲಿ ದೇವರು ಎಂದಿಗೂ ಕೂಡ ಕೈ ಬಿಡಲಾರದಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಸಂಗಡ, ದೇವರು ಒಬ್ಬ ಮನುಷ್ಯನ ಸಂಗಡ ಇರುವಂಥದ್ದು ಎಷ್ಟೋ ಶ್ರೇಷ್ಠ ಪ್ರಿಯರೇ. ಅನೇಕರು ಏನು ಮಾಡಲ್ಲ, ದೇವರು ತಮ್ಮ ಸಂಗಡ ಇರುವಂಥದ್ದನ್ನು ಏನು ಮಾಡಲ್ರಿ, ಒಪ್ಪಿಕೊಳ್ಳೋದಿಲ್ಲ. ದೇವರೆಲ್ಲಿ ಇರ್ತಾನೆ ರೀ, ನಮಗೆ ಕಣ್ಣಿಗೆ ಕಾಣೋದಿಲ್ಲ, ದೇವರೆಲ್ಲಿ ಇರ್ತಾನೆ ರೀ, ನಮ್ಮ ಜೊತೆಗಿರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ದೇವರ ಹೆಸರೇನ್ರಿ? ಇಮ್ಮಾನುವೇಲನ್ ಎಂಬುದಾಗಿ. ಅಂದ್ರೆ ಏನರ್ಥ? ಇಮ್ಮಾನುವೇಲ್ ಅಂದ್ರೆ ಏನರ್ಥ? ಇಮ್ಮಾನುವೇಲ್ ಅಂದ್ರೆ ಏನರ್ಥ? ದೇವರು ಮನುಷ್ಯರ ಜೊತೆಗೆ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಮ್ಮಾನುವೇಲ್ ಅಂದ್ರೆ ಏನರ್ಥ ರೀ? ದೇವರು ಮನುಷ್ಯರ ಸಂಗಡ. ಒಂದ್ಸಾರಿ ನೀವು ಆ ವಚನ ಓದ್ರಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೇನು ಬರೆಸುವಾರ್ಥ ಕಡೆಗೆ ಬರ್ರಿ, 1ನೇ ಅಧ್ಯಾಯ. ಕ್ವಿಕ್ಕಾಗಿ 23ನೇ ವಚನ ಮೊದಲನೇ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ, ನಮ್ಮ ಕೂಡ ಇದ್ದಾನೆ ಎಂಬುದಕ್ಕೆ ಅರ್ಥ ಯಾವುದ್ರಿ? ಇಮ್ಮಾನುವೇಲ್ ಎಂಬುದಾಗಿ. ಅಂದರೆ ನಮ್ಮ ಜೊತೆಗೆ ಇರುವುದಕ್ಕಾಗಿ ದೇವರು ತಾನು ಈ ಲೋಕಕ್ಕೆ ಏನು ಮಾಡಿದ್ದಾನೆ ಎಳೆದು ಬಂದಿದ್ದಾನೆ. ಅದರ ಸಲುವಾಗಿ ಯೇಸಪ್ಪ ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿರಿ? ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಜೊತೆಗೆ ಇರುತ್ತೀನಿ ಎಂಬುದಾಗಿ. ಆತನು ಇನ್ನೊಂದು ಸಾರಿ ಒಂದು ಮಾತನ್ನು ಹೇಳ್ತಾರೆ. ಏನಂತೇಳಿ ಅಂದರೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಕೂಡಿ ಬರುವರು ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮನುಷ್ಯರ ಸಂಗಡ ಇರಬೇಕಂತೇಳಿ ಆತನು ಆಸೆಯುಳ್ಳಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದಾಮ ಅವ್ವಳನ್ನು ಆತನು ಉಂಟು ಮಾಡಿದಾಗ ಅವರನ್ನು ಇಬ್ಬರನ್ನಾಗಿ ಬಿಡದೆ ಆತನು ಅವರನ್ನು ಮಾತಾಡಿಸುವುದಕ್ಕೆ, ಅವರ ಸಂಗಡ ಇರುವುದಕ್ಕಾಗಿ, ಅವರ ಜೊತೆಗೆ ಮಾತಾಡುವುದಕ್ಕಾಗಿ ಒಂದು ಸಮಯವನ್ನು ನಿರ್ಧಾರ ಮಾಡಿಕೊಂಡು ಅವರ ಸಂಗಡ ಮಾತಾಡಲಿಕ್ಕೆ ಆತನು ಏನು ಮಾಡ್ತಾ ಇದ್ದಾರೆ? ಸಂಜೆಯ ತಂಗಾಳಿಯಲ್ಲಿ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಹೊರಟು ಬರ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕಾರಣ ಒಂದೇ, ದೇವರು ತಾನು ಸಂಪೂರ್ಣವಾಗಿ ತನ್ನ ಇಷ್ಟಾನುಸಾರವಾಗಿ, ತನ್ನ ಚಿತ್ತಾನುಸಾರವಾಗಿ, ತನ್ನ ಸಂಕಲ್ಪಾನುಸಾರವಾಗಿ, ತನ್ನ ಒಂದು ಏನಂತ ಹೇಳ್ತೇವೆ ಅಂದರೆ ಇಮೇಜಲ್ಲಿ, ಅಂದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಮನುಷ್ಯರನ್ನು ಹೆಂಗೆ ಸೃಷ್ಟಿ ಮಾಡಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ರಿ. ತನ್ನ ಸ್ವರೂಪದಲ್ಲಿ
ತನ್ನ ಹೋಲಿಕೆಗೆ ಸರಿಯಾಗಿ ದೇವರು ಯಾರನ್ನು ಸೃಷ್ಟಿ ಮಾಡಿದ? ಮನುಷ್ಯರಾಗಿರ್ತಕ್ಕಂಥ ನಮ್ಮನ್ನು ಸೃಷ್ಟಿ ಮಾಡಿದ ಪ್ರಿಯರು. ಅದಕ್ಕಾಗಿ ದೇವರಿಗೆ ನಮ್ಮ ಮೇಲೆ ಮಮತೆ ಜಾಸ್ತಿ, ಪ್ರೀತಿ ಜಾಸ್ತಿ. ಅದಕ್ಕಾಗಿ ದೇವರು ನಮಗೋಸ್ಕರವೂ ಆಗಿ ಸಾಯಲು ಕೂಡ ಆತನು ಸಿದ್ಧನಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಆಶೀರ್ವಾದ ಇದೆ. ಒಂದು ಸಾರಿ ನೀವು ಸತ್ಯವೇದ ಪುಸ್ತಕದಲ್ಲಿ ಒಂದು ಸಾರಿ ನೀವು ಓದ್ತೀರಾ? ಕೀರ್ತನೆಗಳ ಪುಸ್ತಕ 23ನೇ ಕೀರ್ತನೆ 4ನೇ ವಚನ ಓದ್ರಿ. ದಾವೀದನ ಸಂಗಡ ದೇವರು ಇರುವಂಥ ಸಮಯದಲ್ಲಿ ಏನಾಗ್ತದೆ? ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಸಂಪೂರ್ಣವಾಗಿ ದೇವರನ್ನು ಮೆಚ್ಚಿಸುವಂಥ ಭಯಭಕ್ತಿಯ ಜೀವಿತವನ್ನು ಮಾಡ್ತಾ ಇದ್ದಾನೆ. ಅದರ ಸಲುವಾಗಿ ದೇವರು ಸಾಕ್ಷಿ ಕೊಡ್ತಾನೆ ದಾವೀದನ ಕುರಿತಾಗಿ. ಏನಂತ ಹೇಳಂತಂದರೆ, ದಾವೀದನು ನನ್ನ ಹೃದಯಾನುಸಾರಿ, ದಾವೀದನು ನನಗೆ ಮೆಚ್ಚುಗೆಯಾಗಿರ್ತಕ್ಕಂಥ ಮಗನು, ದಾವೀದನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ದಾವೀದನು ಸಂಪೂರ್ಣವಾಗಿ ನನ್ನ ಆಜ್ಞೆಗಳ ಪ್ರಕಾರವಾಗಿ ಜೀವಿಸುವಂಥ ವ್ಯಕ್ತಿಯಾಗಿದ್ದಾನೆ. ದಾವೀದನು ಸಂಪೂರ್ಣವಾಗಿ ನನ್ನ ಆಜ್ಞೆಗಳಲ್ಲಿಯೇ ನಿರತನಾಗಿ, ಯಾವ ವಿಷಯದಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಸಂಪೂರ್ಣವಾಗಿ ನನ್ನನ್ನು ಹಿಂಬಾಲಿಸಿ ನಡೆಯುವಂಥ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿ ಕುರಿ ಕಾಯುವಂಥ ವ್ಯಕ್ತಿಯನ್ನು ನಾನೇನು ಮಾಡಿದೆ? ಜನರನ್ನು ಆಳ್ವಿಕೆ ಮಾಡುವಂಥ ವ್ಯಕ್ತಿಯನ್ನಾಗಿ, ರಾಜನನ್ನಾಗಿ ನಾನು ನೇಮಕ ಮಾಡಿದೆ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಆ ದಾವೀದನಂತೆ ಅಡವಿಯಲ್ಲಿ ಇರುವಾಗಲೂ ಕೂಡ ತಾನು ಸಂಪೂರ್ಣವಾಗಿ ದೇವರನ್ನು ನಾಮಸ್ಮರಣೆ ಮಾಡುತ್ತಾ ಜೀವಿಸ್ತಾ ಇದ್ದ ಪ್ರಿಯರ. ಆತನ ಕುಟುಂಬದವರು ಆತನನ್ನು ಕೈ ಬಿಟ್ಟಂಥ ಸ್ಥಿತಿಯಲ್ಲಿದ್ದರು. ಆತನ ತಂದೆ ತಾಯಿಗಳು, ಆತನ ಸಹೋದರರು ಎಲ್ಲರೂ ಕೂಡ ಆತನನ್ನು ಏನು ಮಾಡಿದ್ರಂತೆ? ಕಡೆಗಣಿಸಿದ್ರು ಎಂಬುದಾಗಿ ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದ್ಸಾರಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಏನಂತ ಹೇಳಂತಂದ್ರೆ, ದಾವೀದನ ಕುರಿತಾಗಿ ದಾವೀದನು ರಚಿಸ್ತಾನೆ, ತಂದೆ ತಾಯಿ ನನ್ನನ್ನು ತೊರೆದಿರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನೆಂಬುದಾಗಿ. ಚರಿತ್ರೆಯಲ್ಲಿ ನಾವು ನೋಡುವಾಗ ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ದಾವೀದನು ಏನು ಮಾಡ್ತಾನ್ರಿ? ಬೆಳಿತಾನೆ ಪ್ರಿಯರೇ, ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದಾವೀದನಿಗೆ ಒಂದೇ ವಿಷಯ ಗೊತ್ತು, ಸಂಗತಿ ಗೊತ್ತು, ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಕೂಡ ದೇವರು ಮಾತ್ರ ನನ್ನನ್ನು ಕೈ ಬಿಡೋದಿಲ್ಲ. ನನ್ನನ್ನು ಅಡವಿಯಲ್ಲಿ ಹಾಕಿದ್ದಾರೆ, ನನ್ನನ್ನು ಕುರಿಗಳನ್ನು ಮೇಯಿಸುವುದಕ್ಕೆ ಕಳಿಸಿದ್ದಾರೆ, ಆದರೆ ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ದೇವರು ನನ್ನ ಜೊತೆಗೆ ಇದ್ದಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ, ಮರಣಾಂಧಕಾರದ ಸ್ಥಿತಿಯಲ್ಲಿ ನಾನು ಇರುವಾಗಲೂ ಕೂಡ ನೀನು ಎಂಬುದಾಗಿ ಹೇಳ್ತಾನೆ ದಾವೀದ. ಯಾರ ಕುರಿತಾಗ್ರಿ? ದೇವರ ಕುರಿತಾಗಿ. ಅದರ ಸಲಗೆ ಕೀರ್ತನೆಗಳನ್ನು ರಚಿಸಬೇಕಾದ್ರೆ 23ನೇ ಕೀರ್ತನೆ ಕುರುಬರ ಕೀರ್ತನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಹೆಜ್ಕೇಲನ ಗ್ರಂಥದಲ್ಲಿ ಕೂಡ ಆ ಒಂದು ವಿಷಯಗಳನ್ನು ನಾವು ನೋಡ್ತಾ ಇರ್ತೀವಿ. ಅಷ್ಟು ಮಾತ್ರವಲ್ಲದೆ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ನಾನೇ ಒಳ್ಳೆ ಕುರುಬನೆಂಬುದಾಗಿ ಹೇಳಿರ್ತಕ್ಕಂಥ ವಿಷಯ ಸಂಗತಿಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನು ಕುರುಬನನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದಾವೀದನಿಗೆ ಕೊರತೆ ಇಲ್ಲ. ನಾನು ಕುರುಬ ಅಂತ ಹೇಳ್ತಾ ಇಲ್ಲ ದಾವೀದ, ನನ್ನ ಬಳಿಯಲ್ಲಿ ಕುರಿಗಳಿದ್ದಾವೆ, ಆದರೆ ನಾನು ಕುರುಬಲ್ಲ. ದೇವರೇ, ನೀನೇ ನನಗೆ ಕುರುಬನಾಗಿದ್ದೀಯಾ, ಅದಕ್ಕಾಗಿ ನನಗೆ ಯಾವ ಕೊರತೆ ಇಲ್ಲ. ನೀನು ಅಷ್ಟು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತೀಯಾ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತೀಯಾ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ನಿನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನೀನು ನಡೆಸ್ತೀಯ. ಕಾರಣ ಒಂದೇ, ನೀನು ನನ್ನ ಸಂಗಡ ಇದ್ದೀಯಾ. ನೀನೇ ನನ್ನ ಸಂಗಡ ಇರಲಾರದೆ ಇದ್ದರೆ ಇಷ್ಟೆಲ್ಲ ಕಾರ್ಯಗಳಾಗೋದಕ್ಕೆ ಸಾಧ್ಯ ಇಲ್ಲ. ದಾವೀದನು ಒಂದು ಸಾರಿ ಅರಸನಾಗಿರ್ತಕ್ಕಂಥ ಸೌಲನ ಮುಂದೆ ಮಾತಾಡಬೇಕಾದ್ರೆ ಹೇಳ್ತಾನೆ, ಏನಂತ ಹೇಳಂತಂದ್ರೆ, ಒಂದು ವೇಳೆ ನಾನು ಅಡವಿ ಅರಣ್ಯದಲ್ಲಿ ಇರಬೇಕಾದ್ರೆ, ಕುರಿಗಳನ್ನು ಮೇಯಿಸುವಂಥ ಸಮಯದಲ್ಲಿ ಕರಡಿಗಳಾಗಲಿ ಸಿಂಹಗಳಾಗಲಿ ಕುರಿಗಳನ್ನು ಹೊತ್ತುಕೊಂಡು ಹೋಗುವಂಥ ಸಮಯದಲ್ಲಿ ನಾನು ನನ್ನ ದೇವರ ಒಂದು ನಾಮಸ್ಮರಣೆ ಮಾಡುತ್ತಾ ಆ ಒಂದು ಬರುವಂಥ ಕ್ರೂರ ಮೃಗಗಳನ್ನು ಸೀಳಿ ಕುರಿಯನ್ನು ನಾನೇನು ಮಾಡ್ತಾ ಇದ್ದೆ? ಬಿಡಿಸಿಕೊಂಡು ಬರ್ತಾ ಇದ್ದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತ ಹೇಳಂತಂದ್ರೆ, ಆ ದಾವೀದನು ಹೇಳ್ತಾ ಇದ್ದಾನೆ ಏನಂತೇಳಿ, ನೀನು ನನ್ನ ಸಂಗಡ ಇರುವುದರಿಂದ. ಮೊದಲನೇ ಆಶೀರ್ವಾದ ಏನಂತಂದ್ರೆ, ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಯಾವ ಭಯ ಇಲ್ಲ. ಹಲ್ಲೆಲೂಯಾ. ಯಾವ ಮರಣಾಂಧಕರವಾದಂಥ ಸ್ಥಿತಿ ಬಂದಾಗಲೂ ಕೂಡ ದೇವರು, ನೀನು ನನಗೆ ಹತ್ತಿರವಿರುವುದರಿಂದ ಯಾವ ಕೇಡಿಗೂ ನಾನು ಎದುರುವುದಿಲ್ಲ. ಕೇಡುಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ, ಆದರೆ ಆ ಸಮಸ್ಯೆಗಳು ನಮ್ಮನ್ನು ಮುಳುಗಿಸೋದಿಲ್ಲ, ನಮ್ಮನ್ನು ನುಂಗೋದಿಲ್ಲ. ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡುವಂಥ ಸ್ಥಿತಿಯ ಕಡೆಗೆ ನಾವು ಹೋಗೋದಿಲ್ಲ. ದೇವರು ಖಂಡಿತವಾಗಿ ಒಂದು ಪರಿಹಾರವನ್ನು, ಮಾರ್ಗವನ್ನು ಇಟ್ಟಿರ್ತಾನೆ. ಯಾಕಂದರೆ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ನಮಗೆ ಮೇಲಿಗಾಗಿ ಎಲ್ಲ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಆತನು ನಮ್ಮನ್ನು ಪರೀಕ್ಷಿಸ್ತಾನೆ, ಪರಿಶೋಧಿಸ್ತಾನೆ, ಆಮೇಲೆ ಆತನು ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಏನು ಮಾಡ್ತಾನೆ? ಆತ ಒದಗಿಸಿಕೊಡ್ತಾನೆ. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನೀನು ಹತ್ತಿರವಿರುವುದರಿಂದ
ದೃಷ್ಟಿಯಿಂದ ಯಾವ ಕೇಡಿಗೂ ನಾನು ಹೆದರುವುದಿಲ್ಲ. ಕಾರ್ಗತ್ತಲಿನಲ್ಲಿ ನಾನು ನಡೀತಾ ಇದ್ದೇನೆ, ಮರಣಾಂಧಕಾರದ ಸ್ಥಿತಿಯಲ್ಲಿ ನಾನು ನಡೀತಾ ಇದ್ದೇನೆ, ಶತ್ರುಗಳ ಕಾಟ ನನಗಿದೆ, ಸಮಸ್ಯೆಗಳ ಸುಳಿಯಲ್ಲಿ ನಾನಿದ್ದೇನೆ, ಕ್ರೂರ ಮೃಗಗಳ ಬಳಿಯಲ್ಲಿ ನಾನಿದ್ದೇನೆ, ಆದರೂ ಕೂಡ ನನಗೆ ಭಯ ಇಲ್ಲ. ಕಾರಣ ಏನಂತಂದರೆ ನೀನು ನನ್ನ ಹತ್ತಿರ ಇದ್ದೀ ಎಂಬುದಾಗಿ. ಒಂದು ಸಾರಿ ಪೌಲನು ಕೂಡ ಇದೇ ರೀತಿಯಾಗಿ ಒಂದು ವಿಷಯವನ್ನು, ಸಂಗತಿಯನ್ನು ತಿಳಿಸ್ತಾನೆ ಪ್ರಿಯರೇ. ಪತ್ರಿಕೆಯಲ್ಲಿ ಏನಂತೇಳಿ ಅಂತಂದರೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಆದರೆ ದೇವರು ಮಾತ್ರ ನನ್ನ ಬಳಿಯಲ್ಲಿದ್ದು ಅವೆಲ್ಲವುಗಳಿಂದ ನನ್ನನ್ನು ಏನು ಮಾಡಿದಂಥ ದೇವರು ಬಿಡಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಒಂದು ಸಾರಿ ನಾವು ಆ ಒಂದು ವಿಷಯವನ್ನು, ಸಂಗತಿಯನ್ನು ಈ ಸಮಯದಲ್ಲಿ ಓದೋಣ. ಪತ್ರಿಕೆ ತೆಗೆಯೋಣ. 2 ತಿಮೋತಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ, 16ರಿಂದ ಓದಿಕೊಂಡು ಚೆನ್ನಾಗಿ ಗೊತ್ತು. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ, ಆಮೇನ್ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ತನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವ ಏನಂತಂದರೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತನು ಎಂಬುದಾಗಿ. ಹಲ್ಲೆಲೂಯಾ. ದಾವೀದನು ಕೂಡ ಕಡೆಗಣಿಸಲ್ಪಟ್ಟ ಸ್ಥಿತಿಯಲ್ಲಿ ಇರಬೇಕಾದ್ರೆ, ದಾವೀದನನ್ನು ಎಲ್ಲರೂ ಕೈ ಬಿಟ್ಟಾಗ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನೀನು ಮಾತ್ರ, ನೀನು ನನ್ನನ್ನು ಕೈ ಬಿಡಲಿಲ್ಲ, ನೀನು ನನ್ನ ಹತ್ತಿರವೇ ಇದ್ದಿ, ನೀನು ನನ್ನ ಸಮೀಪದಲ್ಲಿ ಇದ್ದಿ, ನೀನು ನನ್ನ ಸಂಗಡವೇ ಇದ್ದಿ, ಅದಕ್ಕಾಗಿ ನಾನು ಹೋಗ್ತೀನಿ. ಹೆಂಗೆ ಹೋಗ್ತೀನಿ ಅಂತ ಹೇಳ್ತಾನೆ. 18ನೇ ಕೀರ್ತನೆ ರಚಿಸುವಾಗ ದಾವೀದನು ಹೇಳುವಂಥ ಒಂದೊಂದು ಮಾತುಗಳು ಕೂಡ ಎಷ್ಟೋ ಶ್ರೇಷ್ಠ ಪ್ರಿಯರೇ. ನೀನೇ ನನ್ನ ಗುರಾಣಿಯಾಗಿದ್ದೀಯಾ, ನೀನೇ ನನ್ನ ಕೇಡೆ ಆಗಿದ್ದೀಯಾ, ನೀನೇ ನನಗೆ ಎಲ್ಲವಾಗಿದ್ದೀಯಾ, ಅದಕ್ಕಾಗಿ ನಿನ್ನ ನಾಮದ ಮೇಲೆ ನಾನು ಶತ್ರುಗಳ ಮೇಲೆ ನಾನು ಬೀಳ್ತೀನಿ, ನಿನ್ನ ನಾಮದ ಮೇಲೆ ಎಲ್ಲ ರಾಜ್ಯಗಳನ್ನು ನಾನು ಸ್ವಾಧೀನಪಡಿಸಿಕೊಳ್ತೀನಿ, ಯಾಕಂದರೆ ನೀನು ನನ್ನ ಸಂಗಡ ಇದ್ದೀಯಾ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲರೂ ಗೊಲ್ಯಾತನನ್ನು ನೋಡಿ ಭಯಪಟ್ಟಾಗ ಗೊಲ್ಯಾತನ ಬಳಿಗೆ ಯಾರು ಹೋದ್ರಿ? ದಾವೀದನು ಮಾತ್ರ ಹೋದ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದರೆ ದಾವೀದನಿಗೆ ಗೊತ್ತು ನನ್ನ ಸಂಗಡ ಯಾರಿದ್ದಾರೆ? ದೇವರಿದ್ದಾನೆ ಎಂಬುದಾಗಿ. ದಾವೀದನಿಗೆ ಮಾತ್ರ ಗೊತ್ತು ನನ್ನ ಸಂಗಡ ಇರ್ತಕ್ಕಂಥ ದೇವರು ಖಂಡಿತವಾಗಿ ಬಲಾಢ್ಯನಾಗಿರ್ತಕ್ಕಂಥ ಆ ಶತ್ರುವನ್ನು ನನಗೇನು ಮಾಡ್ತಾನೆ? ನನ್ನ ಕೈಗೆ ಒಪ್ಪಿಸ್ತಾನೆ. ನಾನು ಸೋಲಿನ ಕಡೆಗೆಲ್ಲ ಜಯದ ಕಡೆಗೆ ನಡೆಯುವಂಥ ದೇವರು ನನಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ? ವಿಶ್ವಾಸ ಇಡ್ತಾ ಇದ್ದಾನೆ. ಅದಕ್ಕಾಗಿ ಗೊಲ್ಯಾತನನ್ನು ನೋಡಿ ಅರಸರು ಭಯಪಟ್ಟರು, ಗೊಲ್ಯಾತನನ್ನು ನೋಡಿ ಅಲ್ಲಿರ್ತಕ್ಕಂಥ ದಾವೀದನ ಅಣ್ಣಂದರು ಭಯಪಟ್ಟರು, ಇಡೀ ಸೈನ್ಯವೇ ಭಯಪಟ್ಟರು ಕೂಡ ದಾವೀದನು ಮಾತ್ರ ಏನು ಮಾಡಲಿಲ್ಲ? ಭಯಪಡಲಿಲ್ಲ. ಗೊಲ್ಯಾತನನ್ನು ನೋಡಿ ಒಂದೇ ಒಂದು ಕವಣೆ ಏಟಿನಿಂದ ಏನು ಮಾಡ್ತಾ ಇದ್ದಾನ್ರಿ? ಎಸೆದಾಗ ಸಂಪೂರ್ಣವಾಗಿ ಏನಾಯ್ತಂತೆ? ಶತ್ರುವಾಗಿರ್ತಕ್ಕಂಥ ಗೊಲ್ಯಾತ ಏನಾದ್ನರಿ? ಕೆಳಗಡೆ ಬಿದ್ದ ಪ್ರಿಯರ. ಕಾರಣ ಒಂದೇ, ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ದಾವೀದನ ಏನಾದ? ಸತ್ತು ಹೋದ. ದಾವೀದನ ಏನಾದ? ಗೊಲ್ಯಾತನ ಕೈಗೆ ಈಸಿಯಾಗಿ ಅವನ ಕೈಗೆ ಸಿಕ್ಕಾಕೊಂಡು ಅವನೇನು ಮಾಡ್ತಾನೆ? ಕಾಗೆಗಳಿಗೆ, ನಾಯಿಗಳಿಗೆ ಮಾಂಸವನ್ನು, ದಾವೀದನನ್ನು ತುಂಡು ತುಂಡು ಮಾಡಿ ಮಾಂಸವನ್ನು ಕೊಡ್ತಾರೆ ಅಂತೇಳಿ ಎಲ್ಲರೂ ಬಯಸಿದ್ರು. ಆದರೆ ದಾವೀದನು ಚಿಕ್ಕ ಹುಡುಗ, ಸುಮಾರು ಒಂದು 14 ವರ್ಷದ ಹುಡುಗ, ಆ ಹುಡುಗನು ಹೋಗಿ ದೊಡ್ಡ ಶತ್ರುವನ್ನು ಏನು ಮಾಡಿದ್ರಿ? ಒಂದೇ ಏಟಿಗೆ ಸೆದೆ ಬಡಿದ ಪ್ರಿಯರು. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮ ಸಂಗಡ ಇರುವಾಗ ಭಯ ನಮಗೆ ಇರೋದಿಲ್ಲ, ಹೆದರಿಕೆ ನಮಗೆ ಇರೋದಿಲ್ಲ. ಆತನ ಆ ಭಯವನ್ನೆಲ್ಲ ಏನು ಮಾಡ್ತಾನೆ? ದೂರ ಮಾಡ್ತಾನೆ. ಸಂಪೂರ್ಣವಾಗಿ ನಾವು ನಂಬುವವರಾಗಬೇಕು. ಅನೇಕರು ಏನು ಮಾಡಲ್ಲ? ನಾವು ನಂಬೋದಿಲ್ಲ, ವಿಶ್ವಾಸ ಇಡೋದಿಲ್ಲ. ದೇವರ ಮೇಲೆ ಸಂಪೂರ್ಣವಾಗಿ ನಾವೇನು ಮಾಡೋದಿಲ್ಲ, ನಮ್ಮ ಜೀವಿತವನ್ನು ಆತನ ಮೇಲೆ ನಾವು ಆತುಕೊಂಡು ಜೀವಿಸಲಾರದೆ ಕೆಲವೊಂದು ಸಂದರ್ಭದಲ್ಲಿ ದೇವರ ಕಡೆಗೆ, ಕೆಲವೊಂದು ಸಂದರ್ಭದಲ್ಲಿ ಲೋಕದಲ್ಲಿ ಏನಾದರೂ ಕಾರ್ಯಗಳಾದರೆ ಆ ಲೋಕದಲ್ಲಿ ಆಗುವಂಥ ಕಾರ್ಯಗಳ ಕಡೆಗೆ ನಾವು ಹೋಗ್ಬಿಡ್ತೀವಿ. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ? ಲೋಕದಲ್ಲಿಯೂ ಮಾಟ ಮಂತ್ರಗಳಲ್ಲಿಯೂ ದೆವ್ವದ ಶಕ್ತಿಗಳು ಉಂಟು, ಆದರೆ ಅವುಗಳನ್ನು ನೀವೇನು ಮಾಡಬಾರ್ದು? ಮಾಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ನಾನು ದೇವರು, ನಾನು ಯೆಹೋವನು, ನೀವು ನನಗೆ ಅನುಸಾರವಾಗಿಯೇ ನೀವು ನಡೆಯಬೇಕು, ವಿಧೇಯತೆಯಿಂದಲೇ ನೀವು ಜೀವಿಸಬೇಕು, ಯಾವ ವಿಷಯದಲ್ಲಿ ಕೂಡ ನೀವು ತಪ್ಪಿ ಹೋಗಬಾರದು ಎಂಬುದಾಗಿ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿನ್ನ ಸಂಗಡ ಇರುವಾಗ ಮೊದಲನೇದಾಗಿ ಏನಿರುತ್ತೆ? ನಿನಗೆ ಹೆದರಿಕೆ ಇರೋದಿಲ್ಲ. ದೇವರು ನಿನ್ನ ಜೀವಿತ ಎಲ್ಲವನ್ನು ಕೂಡ ಏನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ, ದೇವರು ನಿನ್ನ ಸಂಗಡ ಇರುವಾಗ ಆಗುವಂಥ ಆಶೀರ್ವಾದ ಎಂಥ ರೀತಿಯಾಗಿರ್ತದೆ. ಒಂದು ಸಾರಿ ನೀವು ಯೋಸೇಫನ ಜೀವಿತದ ಕುರಿತಾಗಿ ತೆಗಿರಿ. ಆದಿಕಾಂಡ ಪುಸ್ತಕದ ಕಡೆಗೆ ಬನ್ನಿ. ಆದಿಕಾಂಡ ಪುಸ್ತಕ, ಹಲ್ಲೆಲೂಯಾ, 37ನೇ ಅಧ್ಯಾಯ
39ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 2ನೇ ವಚನ ಮಾತ್ರ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿ ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೇಫನನ್ನು ತನ್ನ ಮನೆಯ ಮೇಲೆ ಆಸ್ತಿಯ ಮೇಲೆ ಅಧ್ಯಕ್ಷನಾಗಿಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಯೆಹೋವನಂತೆ ದೇವರಾಗಿರ್ತಕ್ಕಂಥ ಕರ್ತನಂತೆ ಯೋಸೇಫನ ಸಂಗಡ ಇದ್ದಾನೆ. ಯೋಸೇಫನ್ ಏನಾಗಿದ್ದಾನ್ರಿ? ಅಣ್ಣಂದರಿಂದ ಏನು ಮಾಡಿದ್ದಾನೆ? 20 ರೂಪಾಯಿ ಬೆಳ್ಳಿ ನಾಣ್ಯಗಳಿಗೆ ಮಾರಲ್ಪಟ್ಟಿದ್ದಾನೆ. ಎಷ್ಟು ರೀ? 20 ರೂಪಾಯಿ. ತಂದೆಗೆ ಹೇಳಿಬಿಟ್ಟಿದ್ದಾರೆ, ನಿನ್ನ ಮಗ ಏನಾದ ಸತ್ತೋಗ್ಬಿಟ್ಟ, ಕ್ರೂರ ಮೃಗವು ನಿನ್ನ ಮಗನನ್ನು ತಿಂದುಬಿಡ್ತು, ನಿನ್ನ ಮಗ ಭಾಳ ಕನಸು ಬೀಳ್ತವೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಿದ್ನಲ್ಲ, ಭವಿಷ್ಯ ಆ ಮಗ ಏನಾಗ್ಬಿಟ್ಟ? ಸತ್ತು ಹೋಗ್ಬಿಟ್ನ ಅಂತ ಹೇಳ್ಬಿಟ್ಟ. ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಐಗುಪ್ತ ದೇಶದಲ್ಲಿ ಕಾಲಿಟ್ಟ ದಿನದಿಂದಲೂ ಕೂಡ ಯೋಸೇಫನ ಸಂಗಡ ಇದ್ದಾರೆ ಪ್ರೇರ. ಅಲ್ಲಿ ಒಬ್ಬ ವ್ಯಕ್ತಿ ಯೋಸೇಫನನ್ನು ಕೊಂಡುಕೊಂಡಂಥ ಸಮಯದಲ್ಲಿ ಆ ಮನೆಗೆ ದಾಸತ್ವದ ವಿಷಯದಲ್ಲಿ ಆಳಾಗಿ ಹೋಗಿರ್ತಕ್ಕಂಥ ವ್ಯಕ್ತಿ ಆ ಮನೆಗೆ ಯಾವಾಗ ಕಾಲಿಟ್ನು, ದೇವರು ಅವನ ಸಂಗಡ ಇದ್ದದರಿಂದ ಆ ಮನೆಯ ಎಲ್ಲ ಕೂಡ ಏನಾಗ್ತಾ ಇದೆ ಅಂತೆ? ಏಳಿಗೆ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾವೊಂದು ಹೊಲದಲ್ಲಿ ಬೆಳೆ ಬರಲಾರ್ದಂಥ ಸ್ಥಿತಿ ಇತ್ತು, ಯಾವೊಂದು ಮನೆಯಲ್ಲಿ ಸಮಾಧಾನ ಇರಲಾರ್ದಂಥ ಸ್ಥಿತಿ ಇತ್ತು, ಯಾವೊಂದು ವಿಷಯದಲ್ಲಿ ಸೋಲನ್ನು ಅವರು ಕಾಣ್ತಾ ಇದ್ರು, ಯಾವಾಗ ಯೋಸೇಫನ ಆ ಮನೆಯಲ್ಲಿ ಕಾಲಿಟ್ಟಾಗ ಎಲ್ಲ ವಿಷಯದಲ್ಲಿ ಕೂಡ ಸಂತೋಷ, ಸಮಾಧಾನ, ಸಮೃದ್ಧಿ ಅನ್ನುವಂಥದ್ದು ಏನಾಗ್ತಾ ಇದೆ? ಆ ಮನೆಯಲ್ಲಿ ಕಾಣ್ತಾ ಇದೆ ಪ್ರೇರ. ಆ ಸಮಯದಲ್ಲಿ ಆ ಯಜಮಾನ ಅದನ್ನು ಗುರುತಿಸ್ತಾ ಇದ್ದಾನೆ. ಇಷ್ಟು ದಿವಸ ಇರಲಾರ್ದಂಥ ಬೆಳೆ ಈಗ ಯಾವ ರೀತಿಯಾಗಿ ಬಂತು, ಇಷ್ಟು ದಿವಸ ಇರಲಾರ್ದಂಥ ಸಮಾಧಾನ, ಇಷ್ಟು ದಿವಸ ಇರಲಾರ್ದಂಥ ಈ ಒಂದು ಎಲ್ಲ ಅಭಿವೃದ್ಧಿ ಈಗ ಯಾವ ರೀತಿಯಾಗಿ ಬಂತು ಎಂಬುದಾಗಿ ಆಲೋಚನೆ ಮಾಡಿದಾಗ ಅವನ ಕಣ್ಣು ನೇರವಾಗಿ ಯಾರ ಕಡೆಗೆ ಹೋದು ರೀ? ಯೋಸೇಫನ ಕಡೆಗೆ ಹೋದು. ಯೋಸೇಫ ಯಾವಾಗ ನನ್ನ ಮನೆಯಲ್ಲಿ ಕಾಲಿಟ್ನೋ ಆವತ್ತಿನ ದಿವಸದಿಂದ ನನ್ನ ಮನೆ ಏನಾಗ್ತಾ ಬಂತು? ಅಭಿವೃದ್ಧಿ ಆಗ್ತಾ ಬಂತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋಸೇಫನ ನಾವು ನೋಡ್ತಾ ಇದ್ದೇವೆ, ತಂದೆಯಾಗಿರ್ತಕ್ಕಂಥ ಯಾಕೋಬನು ಕೂಡ ಬೇರೊಂದು ದೇಶಕ್ಕೆ ಹೋದಂಥ ಸಮಯದಲ್ಲಿ ಆ ಯಾಕೋಬನು ಕಾಲಿಟ್ಟಿರ್ತಕ್ಕಂಥ ಆ ದೇಶದಲ್ಲಿ ಕೂಡ ದೇವರು ಯಾಕೋಬನ ನಿಮಿತ್ತವಾಗಿ ಸ್ವಂತ ಸೋದರ ಮಾವನಾಗಿರ್ತಕ್ಕಂಥ ಲಾಬಾನನನ್ನು ಕೂಡ ಏನು ಮಾಡಿದ? ದೇವರು ಆಶೀರ್ವಾದ ಮಾಡಿದ ಪ್ರೇರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ದೇವರು ನಮ್ಮ ಸಂಗಡ ಇರುವಾಗ, ಜೊತೆಗಿರುವಾಗ ಯಾವ ಭಯ ನಮಗಿರೋದಿಲ್ಲ. ಎರಡನೇದಾಗಿ ದೇವರು ನಮ್ಮ ಸಂಗಡ ಇರುವಾಗ ನಾವು ಕಾಲಿಡುವಂಥ ಸ್ಥಳದಲ್ಲಿ ದೇವರು ಸಮೃದ್ಧಿಯನ್ನು ತೆಗೆದುಕೊಂಡು ಬರ್ತಾನೆ. ನಾವು ನಂಬುವವರಾಗಬೇಕು, ವಿಶ್ವಾಸವಿಡುವವರಾಗಬೇಕು, ನಾವು ಅರ್ಹತೆ ಉಳ್ಳಂಥ ಭಕ್ತಿಯನ್ನು ಮಾಡಬೇಕು. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ನಂಬುವವರಾಗಬೇಕು. ಯಾಕಂದರೆ ದೇವರು ಹೇಳಿದ್ದಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಾನು ನಿಮ್ಮ ಜೊತೆಗೆ ಇರುತ್ತೇನೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನನ್ನ ಅಂಗೈಗಳಲ್ಲಿ ನಿಮ್ಮನ್ನು ಚಿತ್ರಿಸಿದ್ದೇನೆ, ನಾನು ಖಂಡಿತವಾಗಿ ನಿಮ್ಮ ಜೊತೆಗಿದ್ದು ಎಲ್ಲ ವಿಷಯಗಳಲ್ಲಿ ಎಲ್ಲ ಕಾಲಗಳಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ? ಆದರಣೆಯನ್ನು ಕೊಡ್ತೀನಿ ಎಂಬುದಾಗಿ. ಮೋಶೆ ತೀರಿ ಹೋದ ಮೇಲೆ ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲ್ಲೂ ಇರುವೆನೆಂಬುದಾಗಿ. ಅದೇ ಸ್ವಾಮಿ ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಆತನು ಹೇಳ್ತಾ ಇದ್ದಾನೆ, 2-3 ಎಲ್ಲಿ ಕೂಡಿ ಬರ್ತಾರೆ ಅವ್ರ ಮಧ್ಯದಲ್ಲಿ ಇರುವಂಥದ್ದು ಮಾತ್ರವಲ್ಲ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಅನೇಕರು ಏನು ಮಾಡ್ತಾರೆ ಅಂದರೆ ದೇವರು ತಮ್ಮ ಸಂಗಡ ಇದ್ದಾರೆ ಎನ್ನುವಂಥದ್ದನ್ನು ಏನು ಮಾಡಿಬಿಡ್ತಾರೆ? ಮರೆತು ಬಿಡ್ತಾರೆ. ದೇವರಿಗೆ ಕೊಡುವಂಥ ಪ್ರಾಧಾನ್ಯತೆಯನ್ನು ದೇವರಿಗೆ ಕೊಡಲಾರದೆ ಅನೇಕರು ಏನಾಗ್ತಾರೆ? ತಪ್ಪಿ ಹೋಗ್ತಾರೆ ಪ್ರೇರೆ, ಬಿದ್ದು ಹೋಗ್ತಾರೆ, ಬಲಹೀನರಾಗ್ತಾರೆ. ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ, ಯೋಸೇಫನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಆ ಮನೆ ಸಮೃದ್ಧಿಯ ಕಡೆಗೆ ಬಂತು. ಆಳಾಗಿರುವಂಥವನು ಎರಡನೇದಾಗಿ ಸೇವಕನಾದಂಥವನು, ಮೂರನೇದಾಗಿ ಏನಾದಂತೆ? ಸ್ವಂತ ಸೇವಕನಾದ. ಆ ಯಜಮಾನ್ ಅಂದ್ಕೊಳ್ತಾ ಇದ್ದಾನೆ, ನಂದೇನಿಲ್ಲಪ್ಪ, ಎಲ್ಲ ನಿಂದೆ, ನೀನೇ ಎಲ್ಲವನ್ನ ಏನು ಮಾಡು, ನೋಡಿಕೊಂಡು ಹೋಗು. ಯಾರಾದ್ರೂ ಹಂಗೆ ಕೊಡ್ತಾರ? ಆಳಿಗೆ ಯಾರಾದರೂ ಕೊಡ್ತಾರೆ ಕೀಲಿ? ಆದರೆ ಯೋಸೇಫನ ಕೈಗೆ ಏನು ಮಾಡಿದ್ರಿ? ಆ ಆಳು ದಣಿ 44 ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ? ತನ್ನ ಮನೆಯ ಜವಾಬ್ದಾರಿಯನ್ನೆಲ್ಲ ಕೊಡ್ತಾ ಇದ್ದಾನೆ. ಕಾರಣ ಒಂದೇ, ಯೋಸೇಫನು ತನ್ನ ಭಕ್ತಿಯನ್ನು ಏನು ಮಾಡಲಿಲ್ಲ ರೀ? ಕೆಡಿಸಿಕೊಳ್ಳಲಿಲ್ಲ. ಇನ್ನೊಬ್ಬರ ಮನೆಗೆ ಹೋದಂಥ ಸಮಯದಲ್ಲಿ ನಮ್ಮ ಕೈ ನಮ್ಮ ಕಣ್ಣು ಎರಡು ಕೂಡ ಹೆಂಗಿರಬೇಕು? ಚೆನ್ನಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೋಸೇಫನು ಆತನನ್ನು ಅನೇಕ ರೀತಿಯಲ್ಲಿ ಐಗುಪ್ತರು ಪರೀಕ್ಷಿಸಿದಾಗಲೂ ಕೂಡ ಆತನು ಯಾವ ವಿಷಯದಲ್ಲಿ ತನ್ನ ನೀತಿಯನ್ನು ಏನು ಮಾಡಲಿಲ್ಲ? ಬಿಟ್ಟು ಕೊಡಲಿಲ್ಲ. ಕೆಲವರು
ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಮನೆಗೆ ಹೋದಾಗ ಯಾವುದಾದ್ರೂ ವಸ್ತು, ಯಾವುದಾದ್ರೂ ಅಮೂಲ್ಯವಾಗಿ ಆಭರಣ ಏನಾದ್ರು ಸಿಕ್ಕರೆ ಏನು ಮಾಡ್ಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ. ಮೊನ್ನೆ ಹಿಂಗೆ ಒಂದು ಮದುವೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಒಂದು ಬಂಗಾರ ಸರ ಬಿದ್ದಿತ್ತು. ಏನು ರೀ, ಬಂಗಾರ ಸರ ಬಿದ್ದಿತ್ತು. ಹೋದಂಥ ಸಮಯದಲ್ಲಿ ಸಡನ್ನಾಗಿ ಅದು ನೋಡಿದೆವು, ಅದ್ರ ಮೇಲೆ ಇನ್ನೊಬ್ಬರು ಕಣ್ಣು ಹಾಕಿದ್ದಾರೆ. ಅದು ನನಗೆ ಗೊತ್ತಾಯ್ತು. ಅಲ್ಲಿಗೆ ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಏನಾಯ್ತು ಅಂತಂದರೆ ಅದನ್ನು ಹೆಂಗಾದ್ರೂ ಮಾಡಿ ತಗೊಂಡು ಅವು ಮನೆಯಲ್ಲಿರುವಂಥವ್ರು ಯಾರು ಯಜಮಾನರಿದ್ರು ಅವ್ರಿಗೆ ಕೊಡಬೇಕೆಂಬುದು ನನ್ನ ಆಸೆ. ಅದಕ್ಕಾಗಿ ಸಮಯ ಬಂತು. ಸಮಯ ಬಂದಾದಮೇಲೆ ಅದನ್ನು ಅವರು ಮಲಗುವಂಥ ಸಮಯದಲ್ಲಿ ನಾನು ಕೂಡ ಅಲ್ಲೇ ಮಲಗಿದ್ದೆ. ಅದನ್ನು ಲೈಟ್ ಆಫ್ ಮಾಡಿ ಅದನ್ನು ತಗೊಂಡು ಏನು ಮಾಡಿದೆ, ನೇರವಾಗಿ ಆ ಟೈಮಲ್ಲಿ ಆ ಹುಡುಗ ಬಂದ, ಆ ಹುಡುಗನ ತಂದೆ ಬಂದಂಥ ಸಮಯದಲ್ಲಿ ಈ ರೀತಿಯಾಗಿ ಇಲ್ಲಿ ಬಿದ್ದಿತ್ತು ಎಂಬುದಾಗಿ ಹೇಳಿದಾಗ, ಹೌದ್ರಿ ಇದು ನಂದೇ ಸರ ಅಂತೇಳಿ ಅವ್ರು ಏನು ಮಾಡಿದ್ರು, ಅದನ್ನು ತಗೊಂಡ್ರು. ಒಂದು ವೇಳೆ ಅದನ್ನು 2 ಮನಸ್ಸು ಬರುತ್ತೆ, ಅವಾಗ ಏನು ಬರುತ್ತೆ ಹೇಳ್ರಿ, ಕೊಡ್ಲ ಅಲ್ಲಿ ಇಟ್ಕೊಂಡ್ರೆ ನನಗೆ ಲಾಭ ಇರುತ್ತಲ್ಲ. ಅಲ್ಲಿ ಪ್ರೈಸ್ ಲಾರ್ಡ್. ಇಟ್ಕೊಂಡ್ರೆ ಏನಾಗುತ್ತೆ, ಅದನ್ನು ಮಾರಿದ್ರೆ ನನಗೆ ಒಳ್ಳೆ ಹಣ ಬರುತ್ತೆ. ಇಲ್ಲಾಂದರೆ ಆ ಬಂಗಾರ ನನ್ನ ಹತ್ರನೇ ಇದ್ದರೆ ಏನಾಗುತ್ತೆ, ನಾನು ಏನಾದರೂ ಮುಂದೆ ಯಾವುದಾದ್ರು ಫಂಕ್ಷನ್ ಇದು ಹಾಕ್ಕೊಂಡು ಅಡ್ಡಾಡ್ಬೋದಲ್ಲ ಅಂತ. ಹಲ್ಲೆಲೂಯಾ, ಪ್ರೈಸ್. ಅದರ ಕುರಿತಾಗಿ ಅವ್ರ ಮಗನ ಸಂಗಡ ಡಿಸ್ಕಸ್ ಮಾಡಿದೆ. ಇಲ್ಲರಿ, ನಮ್ಮಲ್ಲಿ ಆ ಥರ ಯಾರು ಮಾಡಲ್ಲ. ಆದರೆ ಆ ರೀತಿಯಾಗಿ ಸಿಕ್ಕಂಥ ಸಮಯದಲ್ಲಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಮನಸ್ಸು ತಗೊಂಡೋಗ್ಬಿಡೋದು, ಅಪಹರಣ ಮಾಡಿಬಿಡೋಕ್ಕಂತ. ಇಲ್ಲಿ ಯಾಕೆ ಈ ವಿಷಯ ಸಂಗತಿ ಹೇಳ್ತಾ ಇದ್ದೇನೆ ಅಂದರೆ, ದೇವರು ನಮ್ಮನ್ನು ನೋಡ್ತಾನೆ. ನಾವು ಎಲ್ಲಿ ಏನು ಮಾಡಿದ್ರು ಕೂಡ ಆತನಿಗೆ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದನ್ನು ನಾವು ಏನಾದರೂ ತೆಗೆದುಕೊಂಡು ಇಟ್ಟಿದ್ರಪ್ಪ ಅಂದ್ರೆ ಅದರ ನಿಮಿತ್ತವಾಗಿ ಅನೇಕವಾಗಿರ್ತಕ್ಕಂಥ ಕಷ್ಟಕ್ಕೆ ನಾವೇ ಒಳಗಾಗ್ತಿದ್ವಿ. ಪಾಪ ಆ ಮನೆಯವ್ರು ಏನು ಮಾಡ್ತಿದ್ರಿ, ಅಯ್ಯೋ ಈ ಥರ ಆಗ್ಬಿಡ್ತಲ್ಲ ಅಂತೇಳಿ ಅವ್ರು ಎಷ್ಟು ಕೊರಗಬೇಕಾಗುತ್ತೆ ಪ್ರೇರ. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೋಸೇಫನಾದರೂ ಆ ಮನೆಯಲ್ಲಿ ಇರುವಂಥ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ರೀ, ಯಾವ ವಿಷಯದಲ್ಲಿ ತಪ್ಪಿ ಹೋಗ್ತಾ ಇಲ್ಲ, ಯಾವ ವಿಷಯದಲ್ಲಿ ಏನಾಗ್ತಾ ಇಲ್ಲ, ತಪ್ಪಿತಸ್ಥನಾಗಿ ಕಂಡು ಬರ್ತಾ ಇಲ್ಲ. ದೇವರು ಅವನ ಸಂಗಡ ಇರುವುದರಿಂದ ಭಯಭಕ್ತಿಯ ಜೀವಿತವನ್ನು ಮಾಡ್ತಾ ಇದ್ದಾನೆ. ನಾನು ಯಾವ ಮನೆಯಲ್ಲಿ ಹಾಳಾಗಿದ್ದೇನೋ ನಾನು ಅದೇ ಒಂದು ಸ್ಥಾನದಲ್ಲಿ ಇರಬೇಕು. ನಾನು ನನ್ನ ದಣಿಯ ಏಳಿಗೆಯನ್ನು ನೋಡಬೇಕು. ನಾನು ಮಾಡುವಂಥ ಕೆಲಸವನ್ನು ನನ್ನ ದೇವರು ನಾನು ನೋಡ್ತಾನೆ. ಅದಕ್ಕಾಗಿ ನಾನು ಶ್ರಮವಹಿಸಿ ಕೆಲಸ ಮಾಡಬೇಕು. ನಾನು ಯಾವ ವಿಷಯದಲ್ಲಿ ಕೂಡ ತಪ್ಪಿ ಹೋಗಬಾರ್ದು ಅಂತೇಳಿ ದೇವರು ನೋಡ್ತಾನೆ ಅಂತೇಳಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣಕ್ಕಾಗಿ ಆತನಿಗೆ ಒಳ್ಳೆಯ ಒಂದು ಸ್ಥಾನ ಎನ್ನುವಂಥದ್ದು ಬಂತು ಪ್ರಿಯರೇ. ಮುಂದೆ ಶ್ರಮೆಗಳು ಬಂದು, ಆದರೆ ದೇವರು ಆ ಸಮಯದಲ್ಲಿ ಕೂಡ ಸೆರೆಮನೆಯಲ್ಲಿದ್ದಾಗಲೂ ಕೂಡ ಯೋಸೇಫನ ಸಂಗಡ ಯೆಹೋವನಿದ್ದ ಕಾರಣಕ್ಕಾಗಿ ಇಡೀ ಐಗುಪ್ತ ದೇಶಕ್ಕೆ ಒಬ್ಬ ಏನಂತ ಹೋದ್ನರಿ, ಮಾರಿದ್ರು. ಆ ದೇಶಕ್ಕೆ ಮಾರಿದಂಥ ವ್ಯಕ್ತಿ, ಐಗುಪ್ತ ದೇಶಕ್ಕೆ ಆಳಾಗಿ ಹೋದಂಥ ವ್ಯಕ್ತಿ, ಐಗುಪ್ತ ದೇಶಕ್ಕೆ ಏನಂತ ಹೇಳ್ತೀವಿ, ಒಬ್ಬ ಸೆರೆಯಾಳಾಗಿರ್ತಕ್ಕಂಥ ವ್ಯಕ್ತಿ, ಐಗುಪ್ತ ದೇಶದಲ್ಲಿ ಏನು ಇರಲಾರ್ದ ಹೋದಂಥ ವ್ಯಕ್ತಿ ಇಡೀ ಐಗುಪ್ತ ದೇಶಕ್ಕೆ ಏನಾದ್ನರಿ, ಅಧಿಕಾರಿಯಾದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಡೀ ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯನ್ನಾಗಿ ಆ ದೇಶದ ಅರಸನು ಏನು ಮಾಡಿದ, ನೇಮಕ ಮಾಡಿದ ಪ್ರೇರ. ಕಾರಣ ಒಂದೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಐಗುಪ್ತ ದೇಶದ ಆ ಮನೆಯಲ್ಲಿ ಇದ್ದಂಥ ಸಮಯದಲ್ಲಿ, ಐಗುಪ್ತ ದೇಶದಲ್ಲಿ ಇರುವಾಗಲೂ ಕೂಡ ತನ್ನ ಭಕ್ತಿಯನ್ನು ಬಿಟ್ಟುಕೊಳ್ಳಲಿಲ್ಲ. ಕೆಲವೊಬ್ರು ಹೆಂಗಿರ್ತಾರೆ ಅಂದರೆ, ಈ ಒಂದು ಗ್ರಾಮದಲ್ಲಿರುವಾಗ ಒಳ್ಳೆ ಭಯಭಕ್ತಿ ಮಾಡ್ತಾರೆ, ಬೇರೆ ಕಡೆಗೆ ಹೋದಂಥ ಸಮಯದಲ್ಲಿ ತಮ್ಮ ಭಕ್ತಿಯ ಜೀವಿತವನ್ನು ಏನು ಮಾಡಿಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯಾ, ಪ್ರೇಯರ್. ಇರಲಪ್ಪ, ನಾವು ನಮ್ಮೂರಾಗಿದ್ದಾಗಷ್ಟೇ ನಾವು ಪ್ರೇಯರ್ ಮಾಡಬೇಕು, ಬೇರೆ ಊರಿಗೆ ಹೋದಾಗ ಮಾಡಬಾರ್ದು. ನಾವು ನಮ್ಮೂರಲ್ಲಿದ್ದಾಗಷ್ಟೇ ರಕ್ಷಣೆಯ ಮಾರ್ಗದಲ್ಲಿ ನಡಿಬೇಕು, ಬೇರೆ ಊರಿಗೆ ಹೋದಾಗ ನಡಿಬಾರ್ದು. ಆದರೆ ಯೋಸೇಫನ ಹಂಗಲ್ಲಿ ಏನು ಮಾಡ್ತಾ ಇದ್ದಾನೆ ರೀ, ತನ್ನ ಮನೆಯಲ್ಲಿದ್ದಾಗಲೂ ಕೂಡ ತನ್ನ ಮನೆಯಿಂದ ಬೇರೆ ಕಡೆಗೆ ಸೆರೆಮನೆಗೆ ಹೋದಂಥ ಸಮಯದಲ್ಲಿ ಎಲ್ಲಿ ಹೋದರೂ ಕೂಡ ತನ್ನ ಭಕ್ತಿಯನ್ನು ಆತನ ಏನು ಮಾಡ್ತಾ ಇಲ್ಲ, ಬಿಟ್ಟು ಕೊಡ್ತಾ ಇಲ್ಲ ಪ್ರೇಯರ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಎರಡನೇದಾಗಿ ದೇವರು ನಮ್ಮ ಸಂಗಡ ಇರುವಾಗ ಮೊದಲನೇದಾಗಿ ಕೇಡಿನಿಂದ ದೇವರು ತಪ್ಪಿಸ್ತಾನೆ, ಭಯದ ಆತ್ಮದಿಂದ ದೇವರು ದೂರ ಮಾಡ್ತಾನೆ. ಎರಡನೇದಾಗಿ ನಾವು ಕಾಲಿಡುವಂಥ ಸ್ಥಳದಲ್ಲಿ ದೇವರು ಅಭಿವೃದ್ಧಿಯನ್ನು ತರ್ತಾನೆ. ನಮ್ಮನ್ನು ಕೂಡ ದೇವರು ಏನು ಮಾಡ್ತಾನೆ ರೀ, ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ಆತನಾಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೂರನೇದಾಗಿ ಈ ಸಮಯದಲ್ಲಿ ಒಂದು ವಿಷಯವನ್ನು ನಾವು ನೋಡೋಣ. ತೆಗಿತೀರಾ? ಆದಿಕಾಂಡ ಪುಸ್ತಕ, ಒಂದು ನಿಮಿಷ. ಹನ್ನೆರಡನೇ ಅಂತ ಹೇಳ್ತಾರೆ. ಹದಿನೈದನೇ ಅಧ್ಯಾಯ ತೆಗಿರಮ್ಮ. ಮೊದಲ ವಚನದಿಂದ.
ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನಂದರೆ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅದಕ್ಕೆ ಅಬ್ರಾಮನು, ಕರ್ತನಾದ ಯೆಹೋವನೇ, ನನಗೆ ಏನು ಕೊಟ್ಟರೇನು? ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ ಪಾಲಾಗುವುದಲ್ಲ ಅಂದನು. ತಿರುಗಿ ಅಬ್ರಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಒಂದು ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿದ್ದ. ಯಾವಾಗ ದೇವರು ಆತನನ್ನು ಕರೆದಾಗ ಆ ಎಲ್ಲದನ್ನು ಬಿಟ್ಟು ಅಬ್ರಹಾಮನ್ ಏನು ಮಾಡಿದ್ದಾರೆ? ಹೊರಗಡೆ ಬಂದ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ರಿ, ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಸ್ವಚ್ಛವಾಗಿ ಇರಬೇಕಂತೇಳಿ ದೇವರು ಇಷ್ಟಪಡ್ತಾನೆ, ಪರಿಶುದ್ಧನಾಗಿ ಇರಬೇಕಂತೇಳಿ ದೇವರು ಇಷ್ಟಪಡ್ತಾನೆ. ನಾವೇನು ಮಾಡಿಬಿಡ್ತೀವಿ? ಈ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಆಚಾರ ಸಂಪ್ರದಾಯ ಪದ್ಧತಿಗಳು, ಲೋಕದಲ್ಲಿರ್ತಕ್ಕಂಥ ಮಾಲಿನ್ಯಗಳು, ಶಾರೀರಿಕವಾಗಿರ್ತಕ್ಕಂಥ ಕೆಲವೊಂದು ಸ್ವಭಾವಗಳು ನಮ್ಮನ್ನು ದೇವರ ಒಂದು ಪರಿಶುದ್ಧತೆಯಿಂದ ನಮ್ಮನ್ನು ಏನು ಮಾಡ್ತವೆ? ದೂರ ಮಾಡುವಂಥವುಗಳಾಗಿರ್ತವೆ. ಪ್ರೇಯರ್, ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ, ಅಂತಹ ಒಂದು ಸ್ಥಿತಿಯಲ್ಲಿರುವಂಥ ಅಬ್ರಹಾಮನ ದೇವರು ಕರೆದಾದ ಮೇಲೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನೇ ಎಂಬುದಾಗಿ ದೇವರು ಕರೆದಾದ ಮೇಲೆ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಸ್ವದೇಶವನ್ನು, ನಿನ್ನ ತಂದೆ ತಾಯಿ ಮನೆಯನ್ನು, ಬಂಧು ಬಳಗವನ್ನು ಬಿಟ್ಟು ನೀನು ಹೊರಗಡೆ ಬಾ, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಯಾರು ನಿನ್ನನ್ನು ಶಪಿಸ್ತಾರೋ ಅವರನ್ನು ಶಪಿಸ್ತೇನೆ, ಯಾರು ನಿನ್ನನ್ನು ಆಶೀರ್ವದಿಸ್ತಾರೋ ಅವ್ರನ್ನ ನಾನು ಏನು ಮಾಡ್ತೇನೆ? ಆಶೀರ್ವದಿಸ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ, ಒಂದು ಒಡಂಬಡಿಕೆಯನ್ನು ನಾನು ಮಾಡಿಕೊಳ್ತೇನೆ ಎಂಬುದಾಗಿ ದೇವರು ಏನು ಮಾಡಿದ್ರೆ? ಅಬ್ರಹಾಮನಿಗೆ ಒಂದು ಮಾತನ ಭಾಷೆಯನ್ನು ಕೊಟ್ಟಾದ ಮೇಲೆ ಅಬ್ರಹಾಮನ್ ಹಿಂಗೆ ನಂಬಿ ಅನೇಕ ವರ್ಷಗಳಾದ ಮೇಲೆ ನೆನೆಸ್ಕೊಳ್ತಾ ಇದ್ದಾನೆ. ದೇವರು ಚರಿತ್ರೆ ಪ್ರಕಾರವಾಗಿ 63 ವರ್ಷ ಇದ್ದಾಗ ದೇವರು ಏನು ಮಾಡಿದ್ರು? ಅಬ್ರಹಾಮನನ್ನು ಕರೆದ್ರು ಎಂಬುದಾಗಿ ಚರಿತ್ರೆ ಹೇಳಿದ್ರೆ, ಕಾರಾನ್ ಬಿಟ್ಟಾಗ 75 ವರ್ಷವಾಗಿತ್ತು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಭಾಳ ಕುಗ್ಗಿ ಹೋಗಿದ್ದಾನೆ, ಸೊರಗಿ ಹೋಗಿದ್ದಾನೆ. ನನ್ನ ಸಹೋದರರಿಗೆ ಮಕ್ಕಳಾಯಿತು, ನನಗೆ ಮಕ್ಕಳಾಗಲಾರ ಸ್ಥಿತಿ ಆಯಿತು, ನನಗೆ ಎಲ್ಲ ರೀತಿಯಿಂದಲೂ ಏನಾಗಿದೆ? ಈ ಸಮಯದಲ್ಲಿ ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ. ಆದರೆ ಆ ಆಸ್ತಿ, ಅಂತಸ್ತು, ಐಶ್ವರ್ಯ ಯಾರಿಗೆ ಹೋಗುತ್ತೀಗ? ನನ್ನ ಮನೆ ಕೆಲಸದ ಆಳಾಗಿರ್ತಕ್ಕಂಥ ದಮಸ್ಕದ ಎಲಿಯೇಜರ್ ಎನ್ನುವಂಥ ವ್ಯಕ್ತಿಗೆ ಹೋಗ್ಬಿಡುತ್ತೆ. ನನಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಆಶೀರ್ವಾದ ಇಲ್ಲ ಎಂಬುದಾಗಿ ನೆನೆಸುವಾಗ ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ? ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕರೆದಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾಗಿರ್ತಕ್ಕಂಥ ಬಹುಮಾನವನ್ನು ನಾನು ಇಟ್ಟಿದ್ದೇನೆ, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದು ನಿನಗೆ ಸಂತಾನವನ್ನು ಕೊಡ್ತೇನೆ ಎಂಬುದಾಗಿ ಮಾತು ಕೊಟ್ಟು ದೇವರು ಹೇಳ್ತಾ ಇದ್ದಾನೆ. ಆಕಾಶದ ಕಡೆಗೆ ತೋರಿಸ್ತಾ ಇದ್ದಾನೆ. ಆಕಾಶದ ನಕ್ಷತ್ರಗಳು ಲೆಕ್ಕ ಮಾಡೋಕ್ಕಾಗತ್ತೆ ನಮ್ಮಿಂದ? ನಾವು ಚಿಕ್ಕವರಿರುವಾಗ ನೀವು ಲೆಕ್ಕ ಮಾಡಿರಲ್ಲ ಗೊತ್ತಿಲ್ಲ, ನಾನು ಲೆಕ್ಕ ಮಾಡಿದ್ದೀನಿ. ಇಲ್ಲಿಂದ ಅಲ್ಲಿಗೆ ಎಣಿಸೋದ್ರಾಗ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತು. ಅದೇ, ಯಾಕಂದ್ರೆ ಭೂಮಿ ತಿರುಗ್ತಾ ಇರುತ್ತೆ, ಆಕಾಶ ಏನಾಗ್ತಾ ಇರುತ್ತೆ? ಈ ಕಡೆ ಇದ್ದಿದ್ದು ಚಂದ್ರ ಇಲ್ಲಿದ್ದು ಏನಾಗುತ್ತೆ? ಮುಂದುಗಡೆ ಬಂದಿರುತ್ತೆ. ಯಾಕೆ ಮುಂದುಗಡೆ ಬಂದಿರುತ್ತೆ ಹೇಳಿದ್ರೆ, ನಮ್ಮ ಭೂಮಿ ಏನಾಗ್ತಾ ಇರುತ್ತೆ? ತಿರುಗ್ತಾ ಇರುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಇಲ್ಲಿ ಎಣಿಸೋದ್ರಾಗೆ ಒಂದೊಂದು ಹತ್ರ ಭಾಳ ಚುಕ್ಕಿಗಳಿರ್ತವೆ. ಎಷ್ಟು 7, 8 ಹಂಗೆ ಇರುತ್ತೆ. ಅವುಗಳನ್ನು ಏನು ಮಾಡ್ತಾ ಇದ್ದೆ? ಚಿಕ್ಕವರಿರುವಾಗ ಎಣಿಸ್ತಾ ಇದೆ. ಯಾಕಂದರೆ ಹೊರಗಡೆ ಎಲ್ಲ ಮಲ್ಕೊಂತಿದ್ದೀವಲ್ಲ, ಆ ಸಮಯದಲ್ಲಿ ಎಣಿಸ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಅಬ್ರಹಾಮನಿಗೆ ಒಂದು ಕೆಲಸ ಕೊಟ್ರಿ. ಏನಂತೇಳಿ? ಎಣಿಸಪ್ಪ, ಆಕಾಶದಾಗ ಎಷ್ಟು ನಕ್ಷತ್ರ ಅದು, ಅಷ್ಟು ಮಕ್ಕಳನ್ನು ನಾನು ನಿನಗೇನು ಮಾಡ್ತೀನಿ? ಕೊಡ್ತೀನಿ ಅಂತ. ಅಬ್ರಹಾಮನಿಂದ ಎಣಿಸೋಕ್ಕಾಗತ್ತಾ? ಆಗಲ್ಲ ಅಂದ. ಹಲ್ಲೆಲೂಯಾ. ಸಮುದ್ರದ ಬಳಿಯಲ್ಲಿ ಮರಳು ಗೊತ್ತಲ್ಲ, ಉಸುಗು ಎಣಸ ಅಂತ ಹೇಳಿದ ದೇವರು. ಅಷ್ಟು ನಿನಗೆ ಮಕ್ಕಳನ್ನು ಕೊಡ್ತೀನಿ, ನೀನು ಮಕ್ಕಳ ಸಲುವಾಗಿ ಯಾಕೆ ಭಯಪಡುತ್ತಿ? ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ, ಸೃಷ್ಟಿ ಮಾಡಿದ್ದೇನೆ, ಸೃಷ್ಟಿಕರ್ತನಾದಂಥ ದೇವರು ನಾನೇ ಆಗಿದ್ದೇನೆ, ನೀನು ಭಯಪಡುವಂಥದ್ದು ಬೇಡ. ನಿನ್ನ ಸಂಗಡ ಇರುವಂಥ ದೇವರು ನಾನೇ ಆಗಿದ್ದೇನೆ, ಅತಿಶಯ ಕಾರ್ಯಗಳನ್ನು ಮಾಡುವಂಥ ದೇವರು ನಾನೇ ಆಗಿದ್ದೇನೆ. ನೀನು ಏನು ಮಾಡೋಕ್ಕೆ ಹೋಗಬೇಡ, ಭಯಪಡೋದಕ್ಕೆ ಹೋಗಬೇಡ. ನಾನು ನಿನಗೆ ಒಂದು ಬಹುಮಾನ ಇಟ್ಟಿದ್ದೇನೆ. ಆ ಬಹುಮಾನ ಎಲ್ಲರೂ ಆಡಿ ಹೊಗಳಿ ಕೊಂಡಾಡುವುದಕ್ಕಾಗಿಯೇ ನಾನು ನಿನಗೆ ಲೇಟಾಗಿ ಕೊಡ್ತಾ ಇದ್ದೀನಿ ಎಂಬುದಾಗಿ ಹೇಳಿ 99 ವರ್ಷದ
ಅಬ್ರಹಾಮ ಅಲ್ಲಿ ನಾವು ನೋಡ್ತಾ ಇದ್ದೇವೆ 89 ವರ್ಷದ ಸಾರಳು, ಸುಮಾರು 100 ವರ್ಷ 90 ವರ್ಷದ ಸಮಯದಲ್ಲಿ ದೇವರು ಅವ್ರಿಗೆ ಏನು ಕೊಟ್ಟನರಿ? ಸಂತಾನವನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. 99 ವರ್ಷ ಇದ್ದಾಗ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಮಾತಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅಬ್ರಹಾಮನು ದೇವರಿಗೆ ಆತಿಥ್ಯವನ್ನು ಕೊಟ್ಟ ಪ್ರಿಯರೇ. ಆತಿಥ್ಯವನ್ನು ಕೊಟ್ಟಾದ ಮೇಲೆ ದೇವರು ಆಶೀರ್ವಾದ ಮಾಡಿದ ಸಮಯದಲ್ಲಿ ಎಂಥ ಒಂದು ಆಶೀರ್ವಾದ ಬರ್ತಾ ಇದೆ ಅಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಸ್ಸಾಕನು ಎನ್ನುವಂಥ ಮಗನನ್ನು ದೇವರು ಕೊಟ್ಟ ಪ್ರಿಯರೇ. 100 ವರ್ಷದ ಅಬ್ರಹಾಮ, 90 ವರ್ಷದ ಸಾರಳೆಗೆ ಪ್ರಿಯರೇ. ಹಲ್ಲೆಲೂಯಾ ಪ್ರಿಯರೇ. ಯಾಕಂದರೆ ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ ಪ್ರಿಯರೇ. ದೇವರು ಆತನಿಗೊಂದು ದೇಶವನ್ನೇ ಕೊಟ್ಟ, ಊರೆನ್ನುವಂಥ ಊರಿನಲ್ಲಿ ವಾಸ ಮಾಡಬೇಕಾದಂಥ ವ್ಯಕ್ತಿಗೆ ಒಂದು ದೇಶವನ್ನೇ ಕೊಟ್ಟ ಕಾರಣ ಏನಂತಂದರೆ, ದೇವರು ಅಬ್ರಹಾಮನ ಸಂಗಡ ಇದ್ದನು ಪ್ರಿಯರೇ. ಅದಕ್ಕಾಗಿ ದೇವರು ಇವತ್ತು ದಿವಸ ನಮ್ಮನ್ನು ಕರೀತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆಗೆ ಇರ್ತೇನೆ, ನೀನು ಭಯಪಡೋದಕ್ಕೆ ಹೋಗಬೇಡ. ಇಸ್ರಾಯೇಲೇ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಯಾವ ವಿಷಯಕ್ಕೂ ಭಯಪಡಬೇಡ, ಯಾವ ವಿಷಯಕ್ಕೂ ದಿಗಿಲು ಪಡಬೇಡ. ನಾನು ನಿನ್ನ ಸಂಗಡ ಇರುವಾಗ ನಾನು ನಿನ್ನನ್ನು ಏಳಿಗೆಗೆ ತರುತ್ತೇನೆ, ನಾನು ನಿನ್ನ ಸಂಗಡ ಇರುವಾಗ ನಾನು ನಿನ್ನನ್ನು ಕೈ ಬಿಡದೆ ನಿನಗೋಸ್ಕರವಾದಂಥ ಅತ್ಯಧಿಕವಾದಂಥ ಬಹುಮಾನವನ್ನು ನಾನು ಇಟ್ಟಿದ್ದೇನೆ. ಮುಂದೆ ನಿನ್ನ ಜೀವಿತದಲ್ಲಿ ನಾನು ಅದನ್ನೇನು ಮಾಡ್ತೀನಿ? ಒದಗಿಸಿ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ನಂಬುವವರಾಗೋಣ. ನೀನು ಹತ್ತಿರವಿರೋದರಿಂದ ಯಾವ ಕೇಡಿಗೆ ನಾನು ಹೆದರೋದಿಲ್ಲ. ಕಾರ್ಗತ್ತಲಿದೆ, ಮರಣಾಂಧಕಾರ ಸ್ಥಿತಿ ಇದೆ, ಆದರೆ ಅದಕ್ಕೆ ಭಯಪಡುವಂಥದ್ದು ಬೇಕಾಗಿಲ್ಲ. ದಾವೀದನ ಸಾಕ್ಷಿ, ಯೋಸೇಫನ ಸಾಕ್ಷಿ ಏನ್ರಿ? ಯೋಸೇಫನಿಗೆ ಎಲ್ಲ ವಿಷಯದಲ್ಲಿ ದೇವರು ಏನು ಮಾಡಿದ? ಅಭಿವೃದ್ಧಿ ಮಾಡಿದ. ಕಾರಣ ಏನಂದರೆ, ಯೋಸೇಫನ ಸಂಗಡ ದೇವರಿದ್ದರು, ಅಬ್ರಹಾಮನ ಸಂಗಡ ದೇವರಿದ್ದ ಕಾರಣಕ್ಕಾಗಿ ಆತನಿಗೆ ಅದ್ಭುತವನ್ನೇ ಮಾಡಿದ ಪ್ರಿಯರೇ. ನಾನು ನಿನಗೇನಾಗಿದ್ದೇನೆ? ಗುರಾಣಿಯಾಗಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ಆತನಿಗೊಂದು ಅತ್ಯಧಿಕವಾಗಿರ್ತಕ್ಕಂಥ ಬಹುಮಾನವನ್ನು ಯಾರು ಕೂಡ ಎಂದು ಊಹಿಸಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಬಹುಮಾನವನ್ನು ಆತನಿಗೆ ಏನು ಮಾಡಿದಾರೆ? ಒದಗಿಸಿಕೊಟ್ಟ ಪ್ರಿಯರೇ. ಅದೇ ದೇವರು ಇವತ್ತಿನ ದಿವಸ ನನ್ನ ಸಂಗಡ ನಮ್ಮ ಸಂಗಡ ಇದ್ದಾರೆ. ಆತನು ನಮಗೂ ಕೂಡ ಅದನ್ನು ಏನು ಮಾಡ್ತಾನೆ? ಅನುಗ್ರಹಿಸ್ತಾನೆ. ನಾವು ನಂಬುವುದೇ ಆದರೆ ಖಂಡಿತವಾಗಿ ಆತನು ನಮಗೇನು ಮಾಡ್ತಾನೆ? ಅದನ್ನು ಒದಗಿಸಿಕೊಡ್ತಾನೆ. ಈ ಸಮಯದಲ್ಲಿ ನಾವು ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಜೊತೆಗೆ ಇದ್ದೇನೆ. ಯಾವ ವಿಷಯಕ್ಕಾಗಿ ನೀನು ಭಯಪಡ್ತಾ ಇದೆಯಾ? ನನ್ನನ್ನು ನಂಬಿದ ಮೇಲೆ, ನನ್ನ ಮೇಲೆ ವಿಶ್ವಾಸ ಇಟ್ಟಾದ ಮೇಲೆ ನೀನು ಬಲಹೀನನಾಗಿ ಹೋಗುವುದೇಕೆ? ಏಲಿಯನು ಕೂಡ ಬಲಹೀನನಾದ. ಅಯ್ಯೋ ದೇವರೇ, ಯೆಜಬೇಲಳು ನನ್ನನ್ನು ಸಾಯಿಸಿ ಬಿಡ್ತಾಳೆ, ಆಜ್ಞೆಯನ್ನು ಹೊರಡಿಸಿದ್ದಾಳೆ ಎಂಬುದಾಗಿ ಭಯಪಟ್ಟಾಗ ದೇವರು ಹೇಳ್ತಾ ಇದ್ದಾನೆ, ನೀನು ಸಾಯೋದಿಲ್ಲ ಎಂಬುದಾಗಿ ದೂತನನ್ನು ಕಳುಹಿಸಿ ಆಹಾರವನ್ನು ಒದಗಿಸಿ ದೇವರು ಅದ್ಭುತವಾಗಿ ಆಮೇಲೆ ಮುಂದಿನ ದಿವಸಗಳಲ್ಲಿ ನಾವು ನೋಡುವಾಗ ಸಾವನ್ನೇ ಕಾಣದೆ ಅಗ್ನಿಯ ರಥಾಶ್ವಗಳು ಬಂದು ಏಲಿಯ ಪ್ರವಾದಿಯನ್ನು ಹೊತ್ತುಕೊಂಡು ಆಕಾಶದ ಕಡೆಗೆ, ಪರಲೋಕದ ಕಡೆಗೆ ಕರೆದುಕೊಂಡು ಹೋದು ಪ್ರಿಯರೇ. ಯಾವ ವಿಷಯಕ್ಕಾಗಿ ಭಯಪಡ್ತಾ ಇದ್ದೀರಿ? ದೇವರ ವಾಕ್ಯ ಹೇಳ್ತಾ ಇದೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ದೇವರೇ ನೀನು ನನ್ನ ಹತ್ತಿರವಿರುವುದರಿಂದ ಯಾವ ಕೇಡಿಗೂ ನಾನು ಹೆದರುವುದಿಲ್ಲ. ಯೋಸೇಫನ ಸಂಗಡ ಯೆಹೋವನು ಇದ್ದದರಿಂದ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ದ. ಐಗುಪ್ತ ದೇಶದಲ್ಲಿ ಒಬ್ಬ ಆಳಾಗಿ, ಒಬ್ಬ ದಾಸನಾಗಿ ಹೋದಂಥ ವ್ಯಕ್ತಿ, ಒತ್ತೆಯಾಳಾಗಿ ಹೋದಂಥ ವ್ಯಕ್ತಿ, ಗುಲಾಮನಾಗಿ ಹೋದಂಥ ವ್ಯಕ್ತಿಗೆ ದೇವರು ಎಷ್ಟು ದೊಡ್ಡ ಗೌರವದ ಸ್ಥಾನವನ್ನು ಕೊಟ್ಟರು ಪ್ರಿಯರೇ. ಇವತ್ತಿನ ದಿವಸ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಾವು ನಂಬೋಣ, ವಿಶ್ವಾಸ. ನಮ್ಮ ಜೀವಿತವನ್ನು ನಾವು ಸ್ವಚ್ಛವಾಗಿ ಪರಿಶುದ್ಧತೆಯಲ್ಲಿ ನಾವು ಕಾಪಾಡಿಕೊಳ್ಳೋಣ. ಯೋಸೇಫನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ, ತನ್ನ ಶರೀರವನ್ನು ನಾಶನದ ಕಡೆಗೆ ಒಯ್ಯಲಿಲ್ಲ. ದಾನಿಯೇಲ್, ಶಾದ್ರಕ್, ಮೇಷಕ್, ಅಬೇದ್ನೆಗೋರು ಅವರು ವಿಗ್ರಹ ಆರಾಧನೆ, ವ್ಯಕ್ತಿ ಆರಾಧನೆಯನ್ನು ಮಾಡದೆ ಸಂಪೂರ್ಣವಾಗಿ ತಮ್ಮ ಜೀವಿತವನ್ನು ಕಾಪಾಡಿಕೊಂಡರು. ಇವತ್ತು ದೇವರು ನಮ್ಮ ಸಂಗಡ ಇರಬೇಕಾದ್ರೆ ಆತನು ಎಲ್ಲಿ ಪರಿಶುದ್ಧತೆ ಇರುತ್ತೋ ಅಲ್ಲಿ ಆತನು ಇರುವಂಥ ದೇವರಾಗಿದ್ದಾನೆ. ಒಂದು ವೇಳೆ ಅಪರಿಶುದ್ಧತೆ ಯಾವುದಿದೆಯೋ ಅದನ್ನು ತೆಗೆದುಹಾಕೊಳ್ಳೋಣ. ಯಾವ ದುರ್ಚಟಗಳು, ದುರ್ಭಾಷೆಗಳು, ದುಷ್ಟ ಸಾಂಗತ್ಯಗಳು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದ್ದೇವೆ, ಯಾವ ವಿಷಯದಲ್ಲಿ ತಪ್ಪಿ ಹೋದವರಾಗಿ ಇದ್ದೀರಿ, ಆ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಳ್ಳ್ರಿ. ದೇವರು ಕ್ಷಮಾಪಣೆಯನ್ನು ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ಮಹೋನ್ನತರು, ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸಪ್ಪ. ಹೌದು ರಾಜನೇ, ನೀನು ನಮ್ಮ ಸಂಗಡ ಇರುವಾಗ ದೇವ ಯಾವ ಕೇಡು ನಮಗೆ ಇಲ್ಲಪ್ಪ. ಕಾರ್ಗತ್ತಲಿನ ಕಣಿವೆ ಇರಬಹುದು, ಆದರೆ ಯಾವ ಕೇಡಿಗೂ ಭಯಪಡಲಾರದ ಹಾಗೆ ನೀನು ಗುರಾಣಿಯಾಗಿದ್ದು ನಮ್ಮ ಕಾಯ್ತಿ ಎಂಬುದಾಗಿ ದಾವೀದನ ಮೂಲಕವಾಗಿ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಯೋಸೇಫನ ಜೀವಿತದಲ್ಲಿ ನೀನು ಮಾಡಿದ ಅದ್ಭುತಗಳಿಗಾಗಿ ಸ್ತೋತ್ರ. ಅಬ್ರಹಾಮನನ್ನು ಕರೆದಾದ ಮೇಲೆ ನೀನು ಮಾಡಿದಂಥ ಅತಿಶಯ ಕಾರ್ಯಗಳಿಗಾಗಿ ಸ್ತೋತ್ರಗಳು ಸ್ವಾಮಿ.
ಹೌದು ರಾಜ, ನಾವೆಲ್ಲರೂ ನಿನ್ನನ್ನೇ ನಂಬಿದ್ದೇವೆ. ಕರ್ತನೇ ದೇವರೇ, ನಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಯ್ಯ. ಯಾವ ವಿಷಯದಲ್ಲಿ ನಾವು ತಪ್ಪಿ ಹೋಗಲಾರದ ಹಾಗೆ ನೀನು ತಾನೇ ನಮ್ಮ ಸಂಗಡಿದ್ದು ಜೊತೆಗಾರನಾಗಿದ್ದು ನಡೆಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತ